ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲು ಒಂದು ಮಹೇಂದ್ರ ಬೊಲೆರೋ ZLX ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇರುತ್ತೆ ನೋಡಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹೇಳ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಅದು ಬೊಲೆರೋ ZLX. ಮಹೇಂದ್ರ ಬೊಲೆರೋ ZLX. ಹಾಂ ಹೌದು. ಓಕೆ, ಮಾಡಲು ಸರ್? ಮಾಡಲು 2014. ಹಾಂ. ಗಾಡಿ ಫ್ರೆಶ್ ಇನ್ಸೂರೆನ್ಸ್ ಕಟ್ಸಿದ್ದೀನಿ. ಓಕೆ. ಒಂದು 10 ತಿಂಗಳು ಇನ್ಸೂರೆನ್ಸ್ ಐತೆ. FC 4 ವರ್ಷ ಐತೆ. ಹ್ಞೂ. ಗಾಡಿ ಗುಡ್ ಕಂಡೀಷನ್, ಹೊಸ ಬ್ಯಾಟ್ರಿ, ಟೈರು, ಹ್ಞೂ. ಹೊಸ ಕ್ಯಾರಿಯರು, ಇವು ಏನೇನೋ ಒಳಗೆಲ್ಲ ಹಾಕ್ಸಿದ್ದೀನಿ, ರಿಪೇರಿ ಮಾಡಿಸಿದ್ದೀನಿ. ಗಾಡಿ ಮಾತ್ರ ಗುಡ್ ಕಂಡೀಷನ್, ಪೇಂಟ್ ಎಲ್ಲ ಮಾಡಿಸಿದ್ದೀನಿ. ರೀಪೇಂಟ್ ಆಗಿದೆಯಾ? ರೀಪೇಂಟ್ ನಾ 2 ದಿನ ಮೊನ್ನೆ ಎಲ್ಲ ರಿಪೇರಿ ಮಾಡಿಸಿದೆ. ಹ್ಞೂ. ರಿಪೇರಿ ಮಾಡಿಸಿ ಪೇಂಟ್ ಎಲ್ಲ ಮಾಡಿಸಿದೆ. ಓಕೆ ಸರ್, ಈಗ ಗಾಡಿ ಓನರ್ ಎಷ್ಟಾಗಿದ್ದಾರೆ? ಗಾಡಿಗೆ ಓನರ್ 3 ಓನರ್ ಆಗಾರ. ಓಕೆ, ಕಿಲೋಮೀಟ್ರ್ ಎಷ್ಟು ಓಡಿದೆ? ಕಿಲೋಮೀಟ್ರ್ 170. ಓಕೆ, ಈ ಗಾಡೀಲಿ ಟೈರ್ ಪರ್ಸೆಂಟೇಜು? ಟೈರು ಫ್ರಂಟ್ 2 ಹೊಸವು, ಹ್ಞೂ. MRF. ಬ್ಯಾಕ್ ಸೈಡು 50% ಇದ್ದಾವೆ. ಓಕೆ, ಈಗ ಡಾಕ್ಯುಮೆಂಟ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಎಲ್ಲ ಒರಿಜಿನಲ್ ನಮ್ಮ ಕಡೆನೇ ಇದ್ದಾವೆ. CC ಕಂಡೀಷನ್ ಕೊಡ್ತೀನಿ. ಓಕೆ, ಇಂಜಿನ್ ಎಲ್ಲ ಚೆನ್ನಾಗಿದೆ ರನ್ನಿಂಗ್ ಈಗ? ಎಲ್ಲ ಚೆನ್ನಾಗಿದೆ. ಓಕೆ, ತಗೊಂಡು ಡೀಸೆಲ್ ಹಾಕ್ಸಿ ಓಡಿಸ್ಕೊಬೋದು? ಅಷ್ಟೇ. ಓಕೆ, ಈ ಗಾಡಿ ಇರೋ ಲೊಕೇಶನ್ ಸರ್? ಗಾಡಿ ಇರೋ ಲೊಕೇಶನ್ನು ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ ಅಂತ. ಹೊಸಪೇಟೆ. ಈಗ ಪ್ರೆಸೆಂಟು ಗಾಡಿ ಅಲ್ಲಿಲ್ಲ. ಹಾಂ. ಪ್ರೆಸೆಂಟ್ ಇಲ್ಲಿದೆ, ಹಳ್ಳಿಯಾಳ ಕಲ್ಗಟ್ಟಿಗೆ ಅಂತ ಇಲ್ಲಿದೆ, ಹುಬ್ಳಿ ಈ ಕಡೆ. ಹಾಂ. ಗಾಡಿ ಅಲ್ಲಿದೆ ಪ್ರೆಸೆಂಟ್. ಈಗ ಹುಬ್ಳಿ ಸೈಡ್ ಇದೆಯಾ ಗಾಡಿ? ಹುಬ್ಳಿ ಸೈಡ್ ಇದೆ, ಯಾಕಂದ್ರೆ ನಾವು ವ್ಯಾಪಾರ ಮಾಡ್ತೀವಿ. ಹಾಂ. ಅದೇ ವ್ಯಾಪಾರಕ್ಕಂತ ತೊಗೊಂಡ್ವಿ ಗಾಡಿ. ಅದು ನಮಗೆ ಸಣ್ಣದು, ಅದು ಗಾಡಿ ಗೂಡ್ಸ್ ತರೋಣ ಅಂತ ನಾವು. ಓಕೆ, ಅಂದರೆ ನಿಮಗೆ ಈಗ ನೀವು ವ್ಯಾಪಾರ ಮಾಡೋರು ಅಂದರೆ ಒಂದೊಂದು ಕಡೆ ಹೋಗ್ತಾ ಇರ್ತೀರಾ? ಹೋಗ್ತಾನೆ ಇರ್ತೀವಿ. ಅಂದರೆ ಫೋನ್ ಮಾಡ್ಕೊಂಬರೋರು ನಿಮ್ಮನ್ನು ಕೇಳ್ಕೊಂಡೇ ಬರ್ಬೇಕು ಗಾಡಿ ಎಲ್ಲಿದೆ ಅಂತ? ಬರ್ಬೇಕು. ಅದಕ್ಕೆ ನಿಮ್ಗೆ ಡೈರೆಕ್ಟ್ ಲೊಕೇಶನ್ ಹೇಳಿದೆ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಗಾಡಿ ರೇಟು 4.30 ಹೇಳ್ತಾ ಇದ್ದೀನಿ. ಹ್ಞೂ. ಒಂದು ಹೆಚ್ಚು ಕಡಿಮೆ ಒಂದು 5,000 ಬಿಟ್ಟು ಕೊಡ್ತೀನಿ. ಹ್ಞೂ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ, ಹ್ಞೂ. ಇಲ್ಲಾಂದ್ರೆ ಇಲ್ಲ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ ಹಾಕಿರಿ. ಸರಿ ಸರ್, ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿದ್ವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಇದು ಕಾಂಟ್ಯಾಕ್ಟ್ ನಂಬರು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡಲ್ಲ. ಏನಾದರೂ ಹೇಳೋದೈತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ.